ಓಂ ಭಸ್ಮೋದ್ದೂಲಿತ ವಿಗ್ರಹಾಯ ನಮಃ. ಓಂ ಸೋಮ ಸೂರ್ಯಾಗ್ನಿ ಲೋಚನಾಯೇ ನಮಃ. ಓಂ ಸ್ಥಿತಿಕಂಠಾಯ ನಮಃ. ಓಂ ಮೃಗಪಾಣಿಯೇ ನಮಃ. ಶರಣು ಶರಣು ಸ್ವಾಮಿ. ಶರಣು ಶರಣು ಸ್ವಾಮಿ. ಇವತ್ತು ಈಶ್ವರ ಎಷ್ಟು ಮುದ್ದ ಕಾಣಿಸ್ತಿದಾನಲ್ವಾ? ನನ್ನನ್ನು ಹೊಗಳೋದನ್ ಬಿಟ್ಟು ದೇವ್ರನ್ನ ಹೊಗಳುತ್ತಾ ಇದೀಯ. ಮಹಾದೇವ ಎಲ್ಲಿ? ಟಸ್ಸು ಪುಸ್ಸು ಅಂತ ಬಟ್ಲರ್ ಇಂಗ್ಲಿಷ್ ಮಾತಾಡೋ ಹಸ್ಬೆಂಡ್ ಎಲ್ಲಿ? ಏನೇ ಹಾಗಂತಿದ್ಯಾ? ಕೇದಾರ್ನಾಥಂಗೂ ಟೈಮ್ ವೇಸ್ಟ್ ಮಾಡೋ ನನ್ ಗಂಡಂಗೂ ಇರೋ ವ್ಯತ್ಯಾಸ ಹೇಳ್ತಿದ್ದೀನಿ ಆಂಟಿ. ಅದ್ಕೆ ಹಬ್ಬದ ದಿನ ವಲ್ಲಭನ್ಗೆ ಹಿಂಸೆ ಕೊಡ್ಬೇಡಿ. ಹಾಸಿನಿ ಹಾಸ್ಯದ ಬಗ್ಗೆ ನಿನಗ್ ಗೊತ್ತಿದ್ಯಲ್ಲ ಕಂದ. ನಾನ್ ಸೀರಿಯಸ್ ಆಗಿ ಹೇಳಿದ್ರೆ ಅದನ್ ಕಾಮಿಡಿ ಅನ್ಕೋತಿದ್ದೀರಲ್ಲ. ಸರಿ ಬಿಡಮ್ಮ, ಮೊದ್ಲು ಪೂಜೆ ಮಾಡೋಣ. ನಮ್ಮ ಅಕ್ಕನ್ ರೂಪಕಲ್ಲ ಮುಗಿದ್ಮೇಲೆ ಶಿವ ಪೂಜೆ ಮಾಡ್ಬೇಕಂತಿದ್ರಲ್ಲ. ರೆಡಿಯಾಗಿ ಬರ್ತೀನಿ ಅಂತ ಹೋದ್ಲು, ಆದ್ರೆ ಇನ್ನೂ ಬರಲಿಲ್ಲ. ಅಮ್ಮನವ್ರ ವೇಷ ಹಾಕೊಂಡ್ ಬರ್ಬೇಕು ಅಂದ್ರೆ ಎಷ್ಟು ಕಷ್ಟ. ಹಾಗಿದ್ಮೇಲೆ ಅವ್ರಿಗೆ ಹೋಗಿ ಹೆಲ್ಪ್ ಮಾಡೋದ್ ಬಿಟ್ಟು ನೀವೆಲ್ರೂ ಇಲ್ಲೇ ಇದ್ರೆ ಹೇಗೆ? ನೈನಿ ನಿನ್ನ ಹೆಂಡತಿ ಸುಮ್ಮನಂತರ ತುಂಬಾ ಟೈಮ್ ತಗೊಳ್ಳೋದಿಲ್ಲ ವಿಕ್ರಾಂತ್. ಬಂದ್ಬಿಡ್ತಾಳ ನೋಡು. ನಯನಿ ಪ್ರಜ್ಞೆ ತಪ್ಪಿದಾಳೆ. ಅವಳಿಗೆ ಎಚ್ಚರ ಆಗೋಷ್ಟ್ರಲ್ಲಿ ನಾನ್ ಬೆರೆಸಿರೋ ದ್ರವ್ಯ ಅದ್ರಿಂದ ಶಿವಲಿಂಗದ ಮೇಲೆ ಬೀಳ್ಬೇಕು ಅಂದ್ರೆ ಕೆಳಗಡೆ ಸಿಕ್ಸಿರೋ ಹೂವು ಮೆತ್ತಗೆ ಕೆಳಗಡೆ ಜಾರ್ಬೇಕು. ಆಮೇಲೇನೆ ಭಯಾನಕ ದೃಶ್ಯ ನಡೆಯೋದು. ಆ ಮಹಾದೇವನ್ನ ಎಲ್ರೂ ಸ್ಮರಿಸಿ. ಅಷ್ಟ್ರಲ್ಲಿ ನೈನಮ್ಮ ಬಂದ್ಬಿಡ್ತಾಳೆ. ಓಂ ಪರಶುಹಸ್ತಾಯ ನಮಃ. ಓಂ ಜಟಾಧರಾಯ ನಮಃ. ಓಂ ಪರಶುಹಸ್ತಾಯ ನಮಃ. ಓಂ ಜಟಾಧಾರಾಯ ನಮಃ. ಓಂ ಜಟಾಧರಾಯ ನಮಃ. ಓಂ ಜಟಾಧರಾಯ ನಮಃ. ಜೋರಾಗಿ ಹೇಳಿ. ಮಹಾದೇವನಿಗೆ ಮಾತ್ರ ಅಲ್ಲ, ಅಮ್ಮನವ್ರಿಗೂ ಕೂಡ ನಿಮ್ ಪ್ರಾರ್ಥನೆ ಕೇಳಿಸ್ಬೇಕು. ಏನ್ ಇದು? ಹೂ ಕೆಳಗ್ ಬಿದ್ರು ನೀವು ಮಿಕ್ಸ್ ಮಾಡಿರೋ ವಾಟರ್ ಕೆಳಗ್ ಬೀಳೇ ಇಲ್ಲ. ನಾನು ಅದನ್ನೇ ನೋಡ್ತಿದ್ದೀನಿ ಕಣೋ. ಶಿವಲಿಂಗದ ಮೇಲೆ ಆ ನೀರ್ ಬಿದ್ದು ಪಕ್ಕದಲ್ಲಿರೋ ವಿಶಾಲ್ಗೆ ಎಫೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಒಂದ್ ವೇಳೆ ಬಿದ್ದಿದ್ರೆ ಡ್ಯಾನ್ಸ್ ಮಾಡ್ತಿರೋ ನೈನಿಗೂ ಎಫೆಕ್ಟ್ ಆಗಿರೋದು. ಅದ್ರ ಒಂದ್ ಹನಿ ನೀರು ಬೀಳ್ತಿಲ್ಲ. ಒಳಗಡೆ ಏನಾದ್ರೂ ತಡೀತಿದೆ ಅಂತ ಅಂತೀಯಾ? ನಾನು ಮೇಲೆ ಹೋಗಿ ನೋಡ್ಕೊಂಡ್ಬರ್ತೀನಿ ರೀ.
ಮಾಮ್ 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 ಅಲ್ಲೇ ಅಯ್ಯೋ ಏನಾಯ್ತು? ಮೇಲ್ ಕಟ್ಟಿದಿರಲ್ಲ ಆ ಪಾತ್ರೆಲೆ ಹಾವಿದೆ.